ಶಿರಾದಲ್ಲಿ ವಿಷಪೂರಿತ ಮೇವು ಸೇವಿಸಿ ಕುರಿಗಳು ಸಾವು ಕೇಸ್. ಸ್ಥಳಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾರನಗೆರೆ ಗೊಲ್ಲರಹಟ್ಟಿಯಲ್ಲಿ ವಿಷಪೂರಿತ ಮೇವು ಸೇವಿಸಿರುವ ಪರಿಣಾಮ 35ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದವು. ಕುರಿಗಳ ಸಾವಿನ ಪ್ರಕರಣ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಇನ್ನು ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂದು ಶಿರಾ ತಾಲೂಕಿನ ಮಾರನಗೆರೆ ಗ್ರಾಮಕ್ಕೆ ಪಶುಸಂಗೋಪನೆ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿತು. ವಿಷಪೂರಿತ ಮೇವು ಸೇವನೆ ಪರಿಣಾಮ ಕುರಿಗಳು ಸಾವನ್ನಪ್ಪಿದೆ ಎಂದು ಶಂಕಿಸಲಾಗಿದ್ದು, ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ರು. ಮೃತ ಕುರಿಗಳ ಮಾದರಿಗಳನ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿ ಬಂದ ಬಳಿಕ ನಿಖರ ಕಾರಣ ತಿಳಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ರು. ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ಸಂಪತ್ ಕುಮಾರ್ ಅಂತ, ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ. ಈಗ ಮಾರಂಗೆರೆ ಕುರಿಗಾಯಿಯವರ ಮರಣ ಹೊಂದಿದ ಬಗ್ಗೆ ನೀವು ಪ್ರಸ್ತಾವನೆ ಮಾಡಿದ್ದೀರಾ. ಇದುವರೆಗೂ 34 ಕುರಿಗಳು ಮರಣ ಹೊಂದಿದ್ದಾವೆ. ಈ ಮರಣ ಹೊಂದಿದ ಕುರಿಗಳು ಏನು ಎಕ್ಸಾಕ್ಟ್ ಕಾಜು ಅಂತ ಹೇಳ್ಬಿಟ್ಟು ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಟೆಂಟೇಟಿವ್ನಾಗೆ ಲ್ಯಾಬಲ್ಲಿ ರೂಮಿನಲ್ ಅಸಿಡೋಸಿಸ್ ಅಂತ ಬಂದಿದೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು ಲ್ಯಾಬಿಗೆ ಹೋಗ್ತಾ ಇದೆ. ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟು ಮತ್ತು ಫೋರೆನ್ಸಿಕ್ ಲ್ಯಾಬು ಎರಡಕ್ಕೂ ಕಳಿಸ್ತಾ ಇದ್ದೀನಿ. ಆ ಎರಡು ಟಾಕ್ಸಿಕಾಲಜಿ ರಿಪೋರ್ಟು ಬೈ ದಟ್ ಈವ್ನಿಂಗ್ ವಿ ವಿಲ್ ಗೆಟ್. ಟಾಕ್ಸಿಕಾಲಜಿ ದೆನ್ ಫೋರೆನ್ಸಿಕ್ ಲ್ಯಾಬ್ದು 72 hours ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಿಖರವಾಗಿ ಏನು ಎಕ್ಸಾಕ್ಟಾಗಿ ಏನು ಕಾಜು ಅಂತ ಗೊತ್ತಾಗುತ್ತೆ. ಮತ್ತು ಈಗ ಸಂತ್ರಸ್ತ ಬಲರಾಮು ಅವ್ರಿಗೆ ನಾವು ತ್ವರಿತವಾಗಿ ಇದಕ್ಕೆ ಏನು ಸೂಕ್ತ ಪರಿಹಾರ ಕೊಡಬೇಕು ನಾವು ಅನುಗ್ರಹ ಕೊಡುಗೆ ಯೋಜನೆಯಡಿ ಕ್ರಮ ಕೈಗೊಂಡು ಶೀಘ್ರವಾಗಿ ಇವರಿಗೆ ನಾವು ವಿತರಣೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ಈಗ ಅವ್ರ ಪ್ರಕಾರ ಏನಾಗ್ತಾ ಇದೆ, ಕರ್ಬೂಜ ತಿಂದು ಇದಾಗಿದೆ ಅಂತಾರೆ. ಕುರಿ ಕರ್ಬೂಜ ತಿನ್ನುತ್ತಾ ಅದರಿಂದ ಏನಾನ ಇದಾಗಿದೆಯಾ ಅಂತ? ಸರ್, ಕರ್ಬೂಜ ಅಂತಲ್ಲ, ಎನಿಥಿಂಗ್ ಕುರಿ ತಿನ್ಕಂತಾನೆ ಹೋಗ್ತಾ ಇರುತ್ತೆ. ಬಟ್ ಆ ಪ್ರದೇಶದಲ್ಲಿ ಅವು ನಮಗೆ ಕಣ್ಣಿಗೆ ಕಾಣ್ತಿರೋದು ಈಗ ಸದ್ಯಕ್ಕೆ ಬೆಳೆದಿರೋ ಬೆಳೆಗಳು, ಹುಲ್ಲುಗಳು. ಬಟ್ ಅವರು ಎಕ್ಸಾಕ್ಟಾಗಿ ರೈತನೇ ಹೇಳ್ಬೇಕು, ಇಂಥ ಪ್ಲಾಟಲ್ಲಿ ಹಿಂಗೆ ಹೋಗಿದ್ವಿ, ಹಿಂಗೆ ಆಯಿತು ಅಂತ ಹೇಳಿದರೆ ನಮಗೂ ಏನು ಗೊತ್ತಾ, ಟೆಂಟೇಟಿವ್ ಡಯಾಗ್ನೋಸಿಸ್ಗೂ ಮತ್ತು ತ್ವರಿತವಾಗಿ ಅವನ್ನ ಏನು ಮಾಡಬೇಕು ಅನ್ನೋದನ್ನ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಈಗ ನಾವು ಏನು ಲ್ಯಾಬಿಗೆ ಕಳಿಸಿದ್ದೀವೋ ಅಲ್ಲಿ ಒಂದು ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ. ಅದು ಬರೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ ಸರ್. ನಾವು ರೂಮಿನಲ್ ಅಸಿಡೋಸಿಸ್ ಆಗಿರೋದ್ರಿಂದ ಏನು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾ ಮಾಡ್ತಾ ಇದೀವಿ ಸರ್. ಒಟ್ಟು ಟೋಟಲಿ 34 ಸತ್ತಿದ್ದಾವೆ. 32 ಕುರಿ 2 ಮೇಕೆ ಸತ್ತಿದ್ದಾವೆ ಸರ್. ಒಟ್ಟು ಎಷ್ಟು ಕುರಿಗೆ ಆ ಥರ ಆಗಿದೆ ಅಂತ ಸರ್? ಒಟ್ಟಿಗೆ ಅವ್ರದ್ದು ಫ್ಲಾಕ್ ಸೈಜ್ ಬಂದು 110ಗೆ ಒಂದು 50 ಎಫೆಕ್ಟ್ ಆಗಿದ್ವು. 50ರಲ್ಲಿ 34 ಡೆತ್ ಆದವು. ಇನ್ನು 18 ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆ ಟ್ರೀಟ್ಮೆಂಟ್ ಮಾಡಿ ಕೆಲವು ಬಚಾವಾದವು. ಕೊನೆಗೆ ಅವ್ರನ್ನ ಸೇಲ್ ಮಾಡಿದರು. ಇನ್ನು ಸಂತ್ರಸ್ತ ರೈತರಿಗೆ ಅಧಿಕಾರಿಗಳು ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಅಲ್ಲದೆ ವರದಿ ಬಳಿಕ ಕುರಿಗಳ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.